ಹಾಂ, ಈಗ ಗಣಿತ ಬಿಡಿಸ್ರಿ. ಬಿಡಿಸೋದಾಯ್ತು ಅಂತಂದ್ರೆ ನೀವು ಹೆಂಗೆ ಮಾಡ್ತೀರಿ ಮಾಡ್ರಿ. ಮಾಡೋದಾದ್ರಿಂದ ನೋಡ್ರಿ, ನಾ ಬೋರ್ಡ್ ಕಡೆ ತಿಳಿಸಿ ಹೇಳ್ತೀನಿ, ಲಕ್ಷ ಕೊಟ್ಟು ನೋಡ್ರಿ. ಚೆಂದಂಗೆ ತಿಳಿಸಿ ಹೇಳ್ತೀನಿ, ಲಕ್ಷ ಕೊಟ್ಟು ನೋಡ್ರಿ. ಬಿಡಿಸೋದಾತ ವಿಡಿಯೋ ಆನ್ ಮಾಡಿ. ಇದನ್ನು ಹೆಂಗೆ ಹಚ್ಕೋಬೇಕು ಅನ್ನೋದು ಮೊದಲು ತಿಳ್ಕೊಬೇಕು. ಈತಲ್ಲ ನೋಡ್ರಿ, ಅಧಿಕ, ಉಣ, ಗುಣಾಕಾರ, ಭಾಗಾಕಾರ ಎಲ್ಲ ಬಂದವು. ಎಲ್ಲ ಕಲಿಬೇಕು ನೀವು. ಒಮ್ಮೆ ಹಚ್ಕೊಂಡು ನೋಡ್ರಿ. 3.12 ಪ್ಲಸ್ 2.57 ಗುಂಡ್ಲೆ 7/19 ಮೈನಸ್ 1/3 ಭಾಗಿಲೆ ಇಲ್ಲಿ 3 ಹೆಂಗೆ ಇಟ್ಕೋಬೇಕು ನೋಡ್ರಿ. 3 ಇಟ್ಟು ತಳಗಿ ಇಲ್ಲಿ 1 ಛೇದ ಮಾಡ್ಕೊಂಡು ಬಿಡ್ರಿ. ಈಗ ನಿಮ್ಗೆ ಗೊತ್ತಾಗಬೇಕಿದು ಹೆಂಗೆ ಹಚ್ಕೋಬೇಕು ಅನ್ನೋದು ಗೊತ್ತಾಗಬೇಕು ನಿಮಗೆ. ಈಗ ಮ್ಯಾಲ ಪ್ರಶ್ನೆದ ತಳಗ 1 ನೀವು ಛೇದ ಇಟ್ಕೊಂಡ್ರಿ. ಯಾಕಂದ್ರೆ ಇದು ಪೂರ್ಣ ಸಂಖ್ಯೆ ಇತ್ತ, ನೀವು ಹಿಂಗೆ ಇಟ್ಕೋಬೇಕು. ಈಗ ಭಾಗಾಕಾರ ಕ್ರಿಯೆಯನ್ನು ಮೊದಲು ಮಾಡ್ಕೋರಿ. ನೋಡ್ರಿ, 1/3 ಭಾಗಿಲೆ 3 ತಳಗ 1 ಬರೋಬ್ಬರಿ 1/3 ಗುಂಡ್ಲೆ ಮಾಡಿದಾಗ ಮ್ಯಾಲ 1 ಹೋತು, ತಳಗ 3 ಬಂತು, ಬರೋಬ್ಬರಿ. ಇದ್ರ ಉತ್ತರ ಎಷ್ಟು ಬಂತು? 1/9 ಬಂತು. ಇದನ್ನು ಇಲ್ಲೇ ತಂದಿಡ್ಬೇಕು ಮೈನಸ್. ಮತ್ತೆ ಹೊಳ್ಳಿ ಹಚ್ಕೋರಿ. ನೋಡ್ರಿ, 3.12 ಪ್ಲಸ್ 2.57 ಗುಂಡ್ಲೆ 7/19 ಮೈನಸ್ ಈ ಭಾಗಾಕಾರ ಕ್ರಿಯೆದು ಉತ್ತರ ಎಷ್ಟು ಬಂದದ? ಇದ್ರದ್ದು ಉತ್ತರ ಇಲ್ಲಿ ಎಷ್ಟು ಬಂದದ? 1/9. ನೋಡ್ರಿ, ಈಗ ಯಾವ ಕ್ರಿಯೆ? ಗುಣಾಕಾರ ಕ್ರಿಯೆ. ನೋಡ್ರಿ, 7 2 14 1 5 19 19 ಗುಂಡ್ಲೆ 7/19 ಈಕ್ವಲ್ ಟು ಈ 19 ಹೋತು, ಈ 19 ಹೋತು, ಈ 7 ಹೋತು, ಈ 7 ಹೋತು. 1/1 ಬರೋಬ್ಬರಿ ಉತ್ತರ ಎಷ್ಟು ಹಚ್ಕೋಬೇಕು ನೀವು? 1 ಹಚ್ಕೊಂಡ್ಬಿಡೋದು. ಈ ಉತ್ತರವನ್ನು ಈ ಪ್ಲಸ್ ಮತ್ತು ಮೈನಸ್ ಮುಂದೆ ಹಚ್ಬೇಕು. ಹೆಂಗೆ ಹಚ್ಕೋತು ನೋಡ್ರಿ. 3.12 ಚಿಹ್ನೆ ಏನದ? ಪ್ಲಸ್ ಅದ. ಎಷ್ಟು ಬಂದದ ಉತ್ತರ? 1ನೇ 1 ಹಚ್ಚಿರಿ. ಅದಕ್ಕೆ 1 ಬಂದದ, 1ನೇ 1 ಹಚ್ಚಿರಿ. ಮೈನಸ್ 1/9 ನೋಡ್ರಿ. ನಾ ಹೆಂಗೆ ಹಚ್ಚಿನಿ ನೋಡ್ರಿ. 3 2 6 1 7 2 ಪ್ಲಸ್ 1 ಮೈನಸ್ 1/9 ನೋಡ್ರಿ. ಸರಿಯಾಗಿ ಆಗ್ಯದೋ ಇಲ್ಲೋ, ಸರಿಯಾಗಿ ಲೆಕ್ಕ ಕರೆಕ್ಟ್ ಹಚ್ಚಿನೋ ಇಲ್ಲೋ ನೋಡ್ರಿ. ಎಲ್ಲ ಪೂರ್ತಿ ಲೆಕ್ಕ ಇದಾದಿಂದ ಆಗಬಾರ್ದು. 7 2 ಹಾಂ 1/9 ಕರೆಕ್ಟ್ ಅದಲ್ಲ. ಆಮೇಲೆ ಈಗ ಏನು ಮಾಡಬೇಕು? ಲಸ ತಕ್ಕೋತ್ ಕೂಡಬಾರ್ದು. ಯಾಕೆ? ಇವೆರಡೂ ಅವಿಭಾಜ್ಯ. ಇದು ಅವಿಭಾಜ್ಯ ಸಂಖ್ಯೆ ಅದ, ಇದು ಭಾಜ್ಯ ಸಂಖ್ಯೆ ಅದ. 2ರ ಮಗ್ಯಾಗ 9 ಇಲ್ಲ, 9ರ ಮಗ್ಯಾಗ 2 ಇಲ್ಲ ಅಂದ್ರೆ ಇದರ ಗುಣಲಬ್ಧ ಲಸ. ಲಸ ಬಾಯ್ದಿಂದ ಮಾಡೋದು ಕಲಿಯೋದು. ನೋಡಿ, ಇಲ್ಲಿ ಗುಣಾಕಾರ ಹಾಕ್ರಿ. ಇಲ್ಲಿ ಗುಣಾಕಾರ ಹಾಕಿದಿಂದ 2 9 18 1 18 9 2 7 9 63 ಪ್ಲಸ್ 18 1 18 ಮೈನಸ್ 2 1 2 ಬರೋಬ್ಬರಿ. ಈ ಪ್ಲಸ್ ಮೊದಲು ತೋರಿ. 8 3 11 6 2 8 ಸರ್ವಾಸ ಬಾಗಿಲೆ 18 ನೋಡಿ. 18 ಬಾಗಿಲೆ ಸರ್ವಾಸ ಬಾಗಿಲೆ 2. 18 ಎಲ್ಲಿ ಹಚ್ಕೋಬೇಕು? ತೆಳಗೆ ಹಚ್ಕೋಬೇಕು. 8 3 11 8 3 11 6 2 8 ಮೈನಸ್ 2. ಮೊದಲು ಪ್ಲಸ್ ಮಾಡಿಕೊಂಡು ಆಮೇಲೆ ಮೈನಸ್ ಮಾಡ್ಕೋಬೇಕು. 18 11 2 ಆದರೆ ಎಷ್ಟು? 9. ಕೈಲ ಬಂತು 1 79. ತಳಗ 18. 18ಕ್ಕೆ 8 1 ಇದು 9ರಲ್ಲಿ ಹೋಗ್ತದೆ, ಇದು ಹೋಗೋದಿಲ್ಲ. 79 ನೋಡ್ರಿ, ಯಾವ ಮಗ್ಗಿಲ್ಲೇನು ಭಾಗ ಹೋಗೋದಿಲ್ಲ. 18 4 72 ಎಷ್ಟು ಉಳಿತು? 7 ಉಳಿತು. ತಳಗ 18. ಆನ್ಸರ್ ಇಸ್ ಈಕ್ವಲ್ ಟು
ಆನ್ಸರ್ ಇಸ್ ಈಕ್ವಲ್ ಟು 4.718 ನೋಡಿ. ಹಿಂಗೆ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಉತ್ತರ ಕರೆಕ್ಟ್ ಅದ ಅಂದ್ರೆ ನೀವು ರೈಟ್ ಹಾಕೋರಿ. 4 ಎಷ್ಟು ಬಂದದ ಉತ್ತರ? ನೋಡ್ಬೇಕಾಗಿ 4.718 4.718 ಬಂದಿತ್ತಂದ್ರೆ ಉತ್ತರ ನೀವು ಕರೆಕ್ಟ್ ಹಾಕೋರಿ. ಉತ್ತರ ಕರೆಕ್ಟ್ ಇದ್ರೆ ನಾ 3 ಡ್ಯಾಶ್ ಕೊಟ್ಬಿಡ್ತು, ರೈಟ್ ಹಾಕೊಂಡ್ಬಿಡ್ರಿ. ಅದೇ ಗುರುತು. ಯಾಕೆ ಇಂಥ ಲೆಕ್ಕ ಬಿಡಿಸೋದನ್ನ ಅಷ್ಟು ತಿಳ್ಕೊಂಡ್ರೆ ಸರಳ. ಪೂರ್ಣ ಸಂಖ್ಯೆ ಇದ್ದಾಗ ಹೆಂಗೆ ಹಚ್ಕೊಂಡೆ ಅನ್ನೋದು ನೀವು ನೋಡಿಕೊಂಡು ಈ ವಿಡಿಯೋಗಳನ್ನು ನೋಡೋದರಿಂದ ನಿಮಗೆ ಭಾಳ ಒಳ್ಳೆಯ ಪರಿಣಾಮಕಾರಿ ಆಗ್ತದೆ.